ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ಲಾಸಲ್ಲಿ ಬ್ಯಾಕ್ ಚೈನ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ ನಾವು ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಬೇಸಿಕ್ ಚೈನ್ ಸ್ಟಿಚ್ಚು, ಡಬಲ್ ಚೈನ್ ಸ್ಟಿಚ್ಚು ನೋಡಿದ್ದೀವಿಲ್ಲ, ಅದೇ ಥರ ಬ್ಯಾಕ್ ಚೈನ್ ಸ್ಟಿಚ್ಚು ಈಸಿಯಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ಸಿಲ್ಕ್ ಥ್ರೆಡ್ಡಲ್ಲಿನೂ ಆಮೇಲೆ ಜರಿ ಥ್ರೆಡ್ಡಲ್ಲಿನೂ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಿಂಪಲ್ ಆ್ಯಂಡ್ ಈಸಿ. ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ ಹಾಕ್ತೀವಿಲ್ಲ, ಅದೇ ಥರ ತಗೊಂಡು ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ ಹೇಗೆ ಮಾಡ್ತೀವೋ ಹಾಗೆ ತಗೊಂಡು ಇಲ್ಲಿ ಫಸ್ಟು ತಗೊತೀವಿಲ್ಲ, ನಾರ್ಮಲ್ ಹಿಂಗೆ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ತೀವಿ. ಬ್ಯಾಕಿಗೆ ಒಂದು ಸ್ಮಾಲ್ ಲಾಕ್ ಅನ್ನೋದು ಹಾಕ್ಕೋಬೇಕು. ಚಿಕ್ಕ ಕುಟ್ಟಿ ಚೈನ್ ಹಾಕ್ಕೊಂಡು ಒಂದು ಲಾಂಗ್ ಚೈನು ತಗೊಂಡು ಮುಂದಕ್ಕೆ ಒಂದು ಶಾರ್ಟ್ ಚೈನ್ ಸ್ಟಿಚ್ ಮಾಡಿ ಮತ್ತೆ ಬ್ಯಾಕಿಗೆ ತಗೊಬರಬೇಕು. ಮುಂದೆ ಚೈನ್ ಹಾಕಿದ್ದೀವಿಲ್ಲ, ಅದು ಮಿಡ್ಡಲ್ಲಿ ಒಂದು ಸತಿ ನಾವು ಸ್ಟಿಚ್ನೇ ಮಾಡಿಕೊಂಡು ಮತ್ತೆ ಹಿಂಗೆ ಲಾಂಗ್ ಚೈನ್ ಹಾಗೆ ಶಾರ್ಟ್ ಚೈನ್ ಮತ್ತು ಬ್ಯಾಕಿಗೆ ಒಂದು ಲಾಕ್ ಚೈನ್ ಹೀಗೆ ಮಾಡೋದು. ಇದೇ ಬ್ಯಾಕ್ ಚೈನ್ ಸ್ಟಿಚ್. ಇವಾಗ ನಾನು ಮತ್ತೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇವಾಗ ಬ್ಯಾಕಿಗೆ ತಗೊಬಂದು ಹೀಗೆ ನಾವು ಲಾಂಗ್ ಚೈನ್ ತಗೊತೀವಿ, ಮತ್ತು ಒಂದು ಶಾರ್ಟ್ ಚೈನ್ ಹಾಕ್ತೀವಿ. ಬ್ಯಾಕಿಗೆ ನೀಡಲ್ನಿ ತಗೊಬಂದು ಈ ಮಿಡ್ಡಲ್ಲಿ ಒಂದು ಲಾಕ್ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಮತ್ತು ಒಂದು ಲಾಕ್ ಚೈನ್, ಮತ್ತು ಒಂದು ಲಾಂಗ್ ಚೈನ್, ಶಾರ್ಟ್ ಚೈನ್, ಬ್ಯಾಕಿಗೆ ಲಾಕ್ ಚೈನ್, ಲಾಂಗ್ ಚೈನ್, ಶಾರ್ಟ್ ಚೈನ್, ಬ್ಯಾಕಿಗೆ ಲಾಕ್ ಚೈನ್. ಇದೇ ಥರ ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಇದು ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಈಗ ನಾನು ಇದನ್ನೇ ಎಂಡ್ ಮಾಡಿಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಜಾಸ್ತಿ ಸ್ಟಿಚಸ್ ಎಲ್ಲ ಸಿಲ್ಕ್ ಥ್ರೆಡ್ಡಲ್ಲಿನೇ ಮಾಡ್ತೀವಿ. ನಾನು ನಿಮಗೆ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಜರಿ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ಇವಾಗ ನಾವು ನಾರ್ಮಲಾಗೆ ಚೈನ್ ಸ್ಟಿಚ್ಗೆ ಹೇಗೆ 2 ಸ್ಟ್ಯಾಂಡ್ಸ್ ತಗೊತೀವೋ ಅದೇ ಥರ ತಗೊಂಡು ಸ್ಟಿಚ್ ಮಾಡಬೇಕು. ನೀವು 4-5 ಸ್ಟ್ಯಾಂಡ್ಸ್ನು ತಗೊಂಡು ಹಾಕಿದ್ರೇನು ನಿಮಗೆ ಅದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಇಲ್ಲಿ ಬ್ಯಾಕ್ಗೆ ಒಂದು ಚೈನ್ ಹಾಕ್ಕೊಂಡು ಇವಾಗ ನಾನು ಹೇಳ್ಕೊಂಡು ಸ್ಟಿಚ್ ಮಾಡಿದ್ದೀನಿಲ್ಲ, ಅದೇ ಥರ ನೀವು ಹೇಳ್ಕೊಂಡು ಸ್ಟಿಚ್ ಮಾಡಿದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಲಾಂಗ್ ಚೈನ್, ಶಾರ್ಟ್ ಚೈನ್, ಲಾಕ್ ಚೈನ್, ಮತ್ತು ಒಂದು ಲಾಂಗ್ ಚೈನ್, ಹೀಗೆ ಶಾರ್ಟ್ ಚೈನ್, ಇದು ಮಿಡ್ಡಲ್ಲಿ ಬ್ಯಾಕಿಗೆ ಲಾಕ್ ಚೈನ್. ಇಷ್ಟೇ. ನಮ್ಮ ಚಾನಲ್ ನೋಡಿ ನೀವು ಎಲ್ಲರೂ ಈಸಿಯಾಗೆ ಕಲ್ತ್ಕೋಬೋದು. ಸ್ಟೂಡೆಂಟ್ಸ್ ಆಗ್ಬೋದು, ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಹೌಸ್ ಮೇಕರ್ಸ್ ಆಗ್ಬೋದು, ಎಲ್ಲರೂ ಡೌಟ್ಸ್ ಇರಬಾರ್ದು ಅಂತ ನಾನು ನೀಟಾಗಿ ನಿಮಗೆ ಎಲ್ಲ ಸ್ಟಿಚಸ್ಸು ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರಾಗಿ ಹೇಳ್ತೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಈ ಥರ ಈಸಿಯಾಗಿ ನೀವು ಕಲ್ತ್ಕೋಬೋದು. ಎಲ್ಲ ವುಮೆನ್ಸ್ಗೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತ ನಾನು ನನ್ನ ನಾಲೆಡ್ಜ್ನೇ ಈ ಥರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ನಮ್ಮ ಚಾನಲ್ನೇ ನೋಡಿ ಯೂಸ್ ಆಗುತ್ತೆ ಅಂದರೆ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಯೂಸ್ ಆಗೋ ವಿಡಿಯೋ ಇದೆ ಅಂತ ನಿಮಗೆ ಅನಿಸಿದರೆ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಆದರೆ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ನಾನು ಇಮಿಡಿಯೇಟಾಗಿ ನಿಮ್ಮ ಡೌಟ್ಸ್ನೇ ಕ್ಲಿಯರ್ ಮಾಡ್ತೀನಿ. ಈ ಆರಿ ಸ್ಟಿಚ್ಚಲ್ಲಿ ಈ ಥರ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೇನು ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀವು ನಾನು ಹ್ಯಾಂಡ್ ಮೂಮೆಂಟ್ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿದ್ರೇನು ನೀವು ಈಸಿಯಾಗೆ ಕಲ್ತ್ಕೋಬೋದು. ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಗೆ ನಾನು ಪ್ರಾಕ್ಟೀಸ್ಗೆ ಶೇಪ್ಸ್ ಅನ್ನೋದು ವಿಡಿಯೋ ಎಂಡಲ್ಲಿ ಪೋಸ್ಟ್ ಮಾಡ್ತೀನಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಿಮಗೆ ಓಕೆ ಇದು ಯೂಸ್ ಆಗುತ್ತೆ ಅಂದ್ರೇ ಸಪೋರ್ಟ್ ಮಾಡಿ. ನಮ್ಮ ಥರ ಎಲ್ಲರೂ ಕಲ್ತ್ಕೋಬೇಕು ಅಂತ ನನ್ನ ನಾಲೆಡ್ಜ್ನೇ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಥರ ಲಾಂಗ್ ಚೈನ್, ಅಗೈನ್ ಶಾರ್ಟ್ ಚೈನ್. ಇದೇ ಸ್ಟಿಚ್ಚಲ್ಲಿ ನಾವು ಬೀಡ್ಸ್ನೇ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋಲ್ಲಿನೇ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನಾನು ಆನ್ಲೈನ್ ಕ್ಲಾಸಸ್ಸು ತೊಗೊತಾ ಇದ್ದೀನಿ, ಆಗಲೇ ಆಫ್ಲೈನ್ ಕ್ಲಾಸಸ್ಸು ತೊಗೊತಾ ಇದ್ದೀನಿ. ಇದರಲ್ಲಿ ಟೈಲರಿಂಗ್ ಕ್ಲಾಸಸ್ಸು ಇದೆ, ಹ್ಯಾಂಡ್ ಎಂಬ್ರಾಯ್ಡಿಂಗು ಇದೆ. ನಮ್ಮ ಪೇಜ್ ಫಾಲೋ ಮಾಡಿ, ಹಾಗೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ.
ಈ ಥರ ಎಂಡ್ ನಾಟನ್ನು ಹಾಕ್ಕೋಬೇಕು. ಎಂಡ್ ನಾಟ್ ಹಾಕಿಲ್ಲ ಅಂದರೆ ನೀವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಲ್ಲ ಸ್ಪಾಯ್ಲ್ ಆಗುತ್ತೆ. ಫಸ್ಟು ಚೈನ್ ಹಾಕಿರ್ತೀವಿಲ್ಲ, ಸೆಕೆಂಡ್ ಚೈನ್ನೇ ಈ ಥರ ಓಪನ್ ಮಾಡಿ ಫಸ್ಟ್ ಚೈನ್ ಕುಲ್ಲ ನೀಡಿಲ್ನ ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ನಾವು ನೀಡಿಲ್ಗೆ ಕೆಳಗಡೆ ಬರಬೇಕು. ಸೆಕೆಂಡ್ ಚೈನು ಲೆಫ್ಟ್ ಹ್ಯಾಂಡಿಂದ ಕೆಳಗಡೆ ನಾವು ಕೆಳಗಡೆ ಟೈಟಾಗಿ ಇಳ್ಕೊಂಡ್ರೆ ನಿಮಗೆ ಲಾಕ್ ಅನ್ನೋದು ಬೀಳುತ್ತೆ. ಹೀಗೆ ನಾವು ಬೀಡ್ಸ್ ಹಾಕೋದು ಹೇಗೆ ಅಂತ ನೋಡೋಣ. ಸೇಮ್ ಅದೇ ಥರ ಥ್ರೆಡ್ ತಗೊಂಡು ಒಂದು ಬ್ಯಾಕಿಗೆ ಒಂದು ಸ್ಮಾಲ್ ಲಾಕ್ ಚೈನ್ ಅನ್ನೋದು ಹಾಕಿ, ಇವಾಗ ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಬ್ಯಾಕಿಗೆ ಒಂದು ಲಾಕ್ ಚೈನ್ ಹಾಕ್ತೀವಿಲ್ಲ ಆ ಚೈನಿಗೆ ನಾವು ಬೀಡ್ಸ್ನೇ ಇನ್ಕ್ಲೂಡ್ ಮಾಡಬೇಕು. ಈಗ ಬೀಡ್ಸ್ನ ಇನ್ಕ್ಲೂಡ್ ಮಾಡುವಾಗ ಒಂದು ಲಾಕ್ ಚೈನು ಎಕ್ಸ್ಟ್ರಾ ಬರುತ್ತೆ ನಮಗೆ. ಇಲ್ಲಿ ನೋಡಿ, ಇವಾಗ ಬೀಡ್ಸ್ ಹಾಕಿದ್ದೀವಿಲ್ಲ, ಇಲ್ಲಿ ಒಂದು ಲಾಕ್ ಚೈನ್ ಅನ್ನೋದು ಹಾಕಲೇಬೇಕು. ಈ ಲಾಕ್ ಚೈನ್ ಆದಮೇಲೆ ನೀವು ಲಾಂಗ್ ಚೈನ್ ತಗೊಂಡು ಮತ್ತೆ ಒಂದು ಶಾರ್ಟ್ ಚೈನ್ ಹಾಕಿ, ಈಗ ಬ್ಯಾಕ್ ಸೈಡ್ಗೆ ಒಂದು ಲಾಕ್ ಚೈನ್ ಹಾಕಿ, ಇವಾಗ ಬೀಡ್ಸ್ನೇ ಇನ್ಕ್ಲೂಡ್ ಮಾಡಿ ಈ ಬೀಡ್ಸ್ಗೆ ಒಂದು ಲಾಕ್ ಚೈನನ್ನೇ ಹಾಕಬೇಕು. ಈಗ ಮುಂದೆ ನಾವು 2 ಸ್ಟಿಚಸ್ ನೋಡಿದ್ದೀವಿಲ್ಲ, ಅದರಲ್ಲಿ ನಾವು ಲಾಕ್ ಚೈನ್ನೇ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದರೆ ನಾವು ಅದು ಥ್ರೆಡ್ ವರ್ಕ್ ಮಾತ್ರ ಮಾಡಿದ್ದೀವಿ. ಈಗ ಬೀಡ್ಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿಲ್ಲ, ಅದಕ್ಕೆ ಬೀಡ್ಸ್ಗೆ ಒಂದು ಲಾಕ್ ಅನ್ನೋದು ಹಾಕಲೇಬೇಕು. ಅದಕ್ಕಾಗ ನಮಗೆ ಇಲ್ಲಿ ಒಂದು ಲಾಕ್ ಚೈನ್ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿದ್ದೀರಾ, ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಬ್ಯಾಕಿಗೆ ಲಾಕ್ ಚೈನು, ಮಿಡ್ಡಿಗೆ ತಗೊಂಡು ಒಂದು ಬೀಡ್ಸ್ನೇ ಇದಕ್ಕೆ ಇನ್ಕ್ಲೂಡ್ ಮಾಡಿ, ಇಲ್ಲಿ ನೋಡಿ ಬೀಡ್ಸ್ನೇ ಈ ಥರ ಇನ್ಕ್ಲೂಡ್ ಮಾಡ್ಕೋಬೇಕು. ಹೀಗೆ ನಾವು ಒಂದು ಲಾಕ್ ಚೈನ್ ಹಾಕಿ ಮತ್ತೆ ಲಾಂಗ್ ಚೈನ್ ತಗೋಬೇಕು. ಆಲ್ಮೋಸ್ಟ್ ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ನಾನು ಮತ್ತೆ ಒಂದು ಸತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಲಾಕ್ ಹಾಕಿದ್ದೀವಿಲ್ಲ, ಇಲ್ಲಿ ಬೀಡ್ಸ್ನೇ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಲಾಕ್ ಚೈನ್ ಹಾಕಿ, ಮತ್ತು ಒಂದು ಲಾಂಗ್ ಚೈನ್ ತಗೊಂಡು ಒಂದು ಶಾರ್ಟ್ ಚೈನ್ ಹಾಕಿ, ಬ್ಯಾಕಿಗೆ ಹೋಗಿ ಈ ಮಿಡ್ ಚೈನಿಗೆ ಒಂದು ಲಾಕ್ ಚೈನ್ ಹಾಕಿ, ಈ ಲಾಕ್ ಚೈನ್ಗೆ ಬೀಡ್ಸ್ನೇ ಇನ್ಕ್ಲೂಡ್ ಮಾಡಿ ಈ ಬೀಡ್ಸ್ಗೆ ಒಂದು ಲಾಕ್ ಚೈನ್ ಹಾಕಿ. ಇಷ್ಟೇ ಸಿಂಪಲಾಗಿ ಕಲ್ತ್ಕೋಬೋದು. ನಾವು ಬ್ಲೌಸ್ಗೆ, ಹ್ಯಾಂಡ್ಸ್ಗೆ ಸ್ಟ್ರೈಟ್ ಲೈನ್ ಥರ ಸ್ಟಿಚ್ ಮಾಡ್ತೀವಿಲ್ಲ ಜರಿ ಥ್ರೆಡ್ಡಲ್ಲಿ, ಆವಾಗ ನಾವು ಈ ಥರ ಬೀಡ್ಸ್ನೇ ಇನ್ಕ್ಲೂಡ್ ಮಾಡ್ಕೋಬೋದು. ಶುಗರ್ ಬೀಡ್ಸ್ ಆಗಲಿ, ನೀವು 4mm, 3mm, 2mm ಬೀಡ್ಸ್ ಬರುತ್ತಿಲ್ಲ, ದೊಡ್ಡದಾಗಲಿ ಚಿಕ್ಕದಾಗಲಿ ನಿಮ್ಗೆ ಏದು ಕಂಫರ್ಟೋ ಅದನ್ನೇ ಈ ಥರ ನೀವು ಇನ್ಸರ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಹೀಗೆ ನಾವು ಇಲ್ಲಿ ಎಂಡ್ ನಾಟನ್ನೇ ಹಾಕಿಬಿಟ್ಟು ವಿಡಿಯೋ ಅನ್ನೋದು ಎಂಡ್ ಮಾಡೋಣ. ಆಲ್ಮೋಸ್ಟ್ ಈ ಸ್ಟಿಚ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಪ್ಯಾಚ್ ವರ್ಕು, ಕಟ್ ವರ್ಕು, ನೆಟ್ ವರ್ಕು ಆಗಲೇ 3D ಎಫೆಕ್ಟು ಪ್ಯಾಚ್ ವರ್ಕು, 5D ಎಫೆಕ್ಟ್ ಪ್ಯಾಚ್ ವರ್ಕು ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಈಗ ಈ ಬ್ಯಾಕ್ ಚೈನ್ ಸ್ಟಿಚ್ನೇ ಎ ಶೇಪಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನಿಲ್ಲಿ ಒಂದು ಯು ಶೇಪಲ್ಲಿ ಒಂದು ನೆಕ್ಕನ್ನೇ ಡ್ರಾ ಮಾಡಿ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ಸ್ನ ಹಾಕ್ತೀನಿ. ಈ ಥರ ನೀವು ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ನೇ ಡ್ರಾ ಮಾಡಿಕೊಂಡು ಒಂದು 3-4 ಇಮೇಜಸ್ಗೆ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈ ಸ್ಟಿಚ್ಚು ನೆನಪಿರುತ್ತೆ. ಹಾಗೆ ನಿಮಗೆ ಹ್ಯಾಂಡ್ಗೆ ಮೂಮೆಂಟ್ ಬರುತ್ತೆ, ಆಗಲೇ ನಿಮಗೆ ಫಾಸ್ಟ್ನೆಸ್ ಬರುತ್ತೆ. ಅದಕ್ಕಾಗ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚಸ್ಗೆ ನಾನು ಶೇಪ್ ಅನ್ನೋದನ್ನೇ ಕೊಡ್ತೀನಿ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸ್ಗೂ ಕೊಡ್ತಾಯಿದ್ದೀನಿ, ಆಗಲೇ ಆನ್ಲೈನ್ ಸ್ಟೂಡೆಂಟ್ಸ್ಗೂ ಕೊಡ್ತೀನಿ. ಸೇಮ್ ಇದೇ ಥರ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಲೇಬೇಕು. ಪ್ರಾಜೆಕ್ಟ್ ವರ್ಕ್ಸ್ನು ಕಂಪಲ್ಸರಿ ಮಾಡಲೇಬೇಕು. ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.